ರಾಮಾಯಣದ ಕುರುಹುಗಳು ಇಂದಿಗೂ ಜೀವಂತ. ಸೀತಾಮಾತೆ ವನವಾಸ ಮಾಡಿದ ಪುಣ್ಯ ಸ್ಥಳ ತ್ರೇತಾಯುಗದ ಆವಂತಿಕ ಇಂದಿನ ಆವನಿ ಕ್ಷೇತ್ರ. ರಾಮ ಮಂದಿರ ಉದ್ಘಾಟನೆಗೆ ಸಮರೋಪಾದಿಯಲ್ಲಿ ಸಿದ್ಧತೆ. ಹಿಂದೂಗಳ ಹರ್ಷೋದ್ಗಾರ, ದೇವಾಲಯಗಳಲ್ಲಿ ವಿಶೇಷ ಪೂಜಾ ಪುನಸ್ಕಾರ. ಲಾರಿ ಚಾಲಕನ ಎಡವಟ್ಟು, ದ್ವಾರಗೋಪುರ ಸಂಪೂರ್ಣ ಜಖಂ, ನೆಲಕ್ಕುರುಳಿದ ಶ್ರೀರಾಮಾಂಜನೇಯ ಮೂರ್ತಿ. ಬೃಹತ್ ಉದ್ಯೋಗ ಮತ್ತು ಸಾಲಮೇಳ, 114ಕ್ಕೂ ಹೆಚ್ಚು ಕಂಪನಿಗಳು ಭಾಗಿ, ಉದ್ಯೋಗ ಸಿಕ್ಕವರಲ್ಲಿ ಚಿಗುರಿದ ಕನಸು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಅದು ಇಂದಿಗೂ ರಾಮಾಯಣದ ಕುರುಹುಗಳನ್ನು ಜೀವಂತವಾಗಿಟ್ಟುಕೊಂಡಿರುವ ಕ್ಷೇತ್ರ. ಸೀತಾಮಾತೆ ವನವಾಸ ಮಾಡಿದ ಕ್ಷೇತ್ರ, ಲವಕುಶರು ಜನಿಸಿದ ಸ್ಥಳವದು. ತ್ರೇತಾಯುಗದ ಆವಂತಿಕ ಕ್ಷೇತ್ರ ಇಂದಿನ ಆವನಿ ಕ್ಷೇತ್ರವಾಗಿದೆ. ಭಾರತ ಎಂದರೆ ರಾಮಾಯಣ ಮತ್ತು ಮಹಾಭಾರತಗಳ ಚರಿತ್ರೆಯನ್ನು ಸಾರುವ ನೆಲೆಯಾಗಿದೆ. ಭಾರತದಲ್ಲಿ ಯಾವುದೇ ಮೂಲೆಗೆ ಹೋದರೂ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಕಥೆ ಹೇಳುತ್ತದೆ. ಅದರಲ್ಲೂ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ತ್ರೇತಾಯುಗದ ಕಾಲದ ಆವಂತಿಕ ಕ್ಷೇತ್ರ ಇಂದಿನ ಆವಣಿ ಗ್ರಾಮವಾಗಿದೆ. ಈ ಗ್ರಾಮದಲ್ಲಿರುವ ಬೆಟ್ಟವನ್ನು ಸೀತಮ್ಮ ಬೆಟ್ಟ, ವಾಲ್ಮೀಕಿ ಆಶ್ರಮ ಎಂದು ಕರೆಯುತ್ತಾರೆ. ರಾಮಾಯಣದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಬೆಟ್ಟ ಇದಾಗಿದೆ. ಆವಣಿ ಎಂದರೆ ಪುಣ್ಯಭೂಮಿ. ಇಲ್ಲಿ ರಾಮನ ಮತ್ತು ಸೀತಾಮಾತೆಯ ಕೆಲವು ಕುರುಹುಗಳು ಇವೆ ಎಂದು ಹೇಳಲಾಗುತ್ತೆ. ಆವಣಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಬೆಟ್ಟವನ್ನು ಸೀತಮ್ಮ ಬೆಟ್ಟ, ವಾಲ್ಮೀಕಿ ಗುಹೆ ಎಂದು ಸಹ ಕರೆಯಲಾಗುತ್ತದೆ. ಇನ್ನು ಸೀತಾಮಾತೆ ವನವಾಸಕ್ಕೆ ಬಂದಾಗ ಆಶ್ರಯ ಪಡೆದಂತಹ ಸ್ಥಳ ಈ ವಾಲ್ಮೀಕಿ ಆಶ್ರಮ ಎಂದು ಹೇಳಲಾಗುತ್ತದೆ. ಪ್ರಮುಖವಾಗಿ ಲವಕುಶ ಜನ್ಮಸ್ಥಳ, ಲವಕುಶರಿಗೆ ಹಾಲು ಕುಡಿಸುವ ಹಾಲಡಿ, ರಾಮ ಮತ್ತು ಲವಕುಶ ಕಾಳಗ ಮಾಡಿದ ಸ್ಥಳ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇನ್ನು ರಾಮ ಮತ್ತು ಲವಕುಶರ ಕಾಳಗ ಮುಗಿದ ನಂತರ ರಾಮ ಬಂದು ಸೀತೆಯನ್ನು ಕರೆದಾಗ ಸೀತಾಮಾತೆ ನಿರಾಕರಿಸಿ ಭೂಮಿಗೆ ಒಳಗೆ ಅಂತರ್ಮುಖಿಯಾದ ಸ್ಥಳವೆಂದು ಸ್ಥಳ ಪುರಾಣವೂ ಇಲ್ಲಿದೆ. ಇನ್ನು ಶ್ರೀರಾಮಚಂದ್ರ ಈ ಪ್ರದೇಶಕ್ಕೆ ಭೇಟಿ ನೀಡಿದ ಹಿನ್ನೆಲೆ ಇಲ್ಲಿ ಶ್ರೀರಾಮನಿಂದ ಪ್ರತಿಷ್ಠಾಪಿತವಾಗಿರುವ ರಾಮಲಿಂಗೇಶ್ವರ, ಲಕ್ಷ್ಮಣೇಶ್ವರ, ಭರತೇಶ್ವರ ಲಿಂಗವಿರುವ ಆ ಪುರಾತನ ದೇವಾಲಯ ಇಂದಿಗೂ ನೋಡಬಹುದು. ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು, ರಾಮಲಿಂಗೇಶ್ವರ ಅಂದರೆ ಈ ತಂದೆ ಮಕ್ಕಳು ಯುದ್ಧ ಮಾಡಿರೋಕ್ಕೋಸ್ಕರವಾಗಿ ಅವರ ಪಾಪ ಪರಿಹಾರ ಆಗಬೇಕು ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಮಹರ್ಷಿನ ಕೇಳ್ತಾರೆ. ಆಗ ವಾಲ್ಮೀಕಿ ಮಹರ್ಷಿಗಳು ಈ ಪಾಪ ಪರಿಹಾರ ಆಗಬೇಕು ಅಂದರೆ ಒಂದು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ್ರೆ ನಿಮ್ಗೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆಗ ತಂದೆ ಮಕ್ಕಳು ಬಂದು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಅಂತ ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು, ಪಕ್ಕದಲ್ಲಿ ಅಮ್ಮನವರು ಸೀತಾ ಪಾರ್ವತಿ ಅಂತ, ಸೀತಾದೇವಿನ ಲಕ್ಷ್ಮಣ ಕರ್ಕೊಂಬಂದು ದಂಡಕಾರಣ್ಯದಲ್ಲಿ ಬಿಟ್ಟಾಗ ಅವಾಗ ಸೀತಾದೇವಿ ವಾಲ್ಮೀಕಿ ಮಹರ್ಷಿನ ಕೇಳ್ತಾರೆ, ನಾನು ಪುನಃ ರಾಮ ದರ್ಶನ ಪಡೆಯಬೇಕು ಅಂದರೆ ಯಾವ ವ್ರತ ಮಾಡಬೇಕು, ಯಾವ ಪೂಜೆ ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ವಾಲ್ಮೀಕಿ ಮಹರ್ಷಿಗಳು ನೀವು ಪುನಃ ರಾಮ ದರ್ಶನ ಪಡೆಯಬೇಕು ಅಂದರೆ ಗೌರಿ ರಥವನ್ನು ಮಾಡಿದ್ರೆ ನೀವು ಪುನಃ ರಾಮ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಸೀತಾದೇವಿ ಪಾರ್ವತಿ ದೇವಿನ ಇಟ್ಕೊಂಡು ಗೌರಿ ರಥವನ್ನು ಮಾಡಿದ್ದು ಅಂತ ಹೇಳ್ಬಿಟ್ಟು ಅವ್ರು 14 ವರ್ಷ ರಥ ಮಾಡ್ತಾರೆ. ಲಾಸ್ಟಲ್ಲಿ ಸೀತಾದೇವಿನ ಪ್ರತಿಷ್ಠೆ ಮಾಡ್ತಾರೆ. ಸೀತಾದೇವಿ ಆಮೇಲೆ ಭೂಮಿ ಒಳಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ ಸರ್ ಇಲ್ಲಿ. ಅಷ್ಟು ನಮ್ಮ ದೇವಸ್ಥಾನದ್ದು. ಮತ್ತು ಮೇಲ್ಗಡೆ ವಾಲ್ಮೀಕಿ ಆಶ್ರಮ ಅಂತ ಹೇಳ್ಬಿಟ್ಟು, ಪಂಚಪಾಂಡವರ ಗುಡಿ, ವಾಲ್ಮೀಕಿ ಆಶ್ರಮ, ಮತ್ತು ಲವಾಕುಶ ಗುಡಿ ಅಂತ ಹೇಳ್ಬಿಟ್ಟು. ಈ ಲವಾಕುಶ ಗುಡಿ ಅಂದರೆ ಈ ಲವಾಕುಶ ಇಲ್ಲಿ ಜನನ ಆಗಿದ್ದಕ್ಕೋಸ್ಕರ ಒಂದೇ ಪಾಂಡುಪಟ್ಟದಲ್ಲಿ 2 ಲಿಂಗವನ್ನು ಪ್ರತಿಷ್ಠೆ ಮಾಡಿ ಲವಾಕುಶ ಅಂತ ಕೊಟ್ಟಿರೋದು. ಆ ಲವಾಕುಶ ಗುಡಿಯಲ್ಲಿ ಕಲ್ಲಲ್ಲೇ ಮಾಡಿರೋಂಥ ಹಂಡೆ, ತೊಟ್ಲು, ಹಾಲಾಡಿ ಅಂತ ಹೇಳಿ ಪ್ರತಿಯೊಂದು ಕಲ್ಲಲ್ಲೇ ಮಾಡಿರೋದು ಅಂತ ಹೇಳ್ಬಿಟ್ಟು. ಈ ಹಂಡೆ ಥರ ಇರೋದನ್ನು ನಾವು ಕೈಯಲ್ಲಿ ಹೊಡೆದಿದ್ದೀವಿ ಅಂದರೆ ನಮ್ಮ ಮನೇಲಿ ತಾಮ್ರದ ಯಾವ ಶಬ್ದ ಬರ್ತೋ ಅದೇ ಶಬ್ದ ಈಗಲೂ ಬರ್ತಾ ಇದೆ. ಇಲ್ಲಿ ರಾಮಾಯಣನೂ ಇದೆ, ಮಹಾಭಾರತನೂ 2 ಇದೆ. ಮಹಾಭಾರತದಲ್ಲಿ ಬಂದು ಪಂಚಪಾಂಡವರು ಬಂದು 5 ಲಿಂಗ ಪ್ರತಿಷ್ಠೆ ಮಾಡಿರೋದು. ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಯ ಅಂತ ಹೇಳ್ಬಿಟ್ಟು ಅವರೊಂದು ಯಾಗ ಮಾಡಿರ್ತಾರೆ. ಆ ದೋಷ ಪರಿಹಾರ ಆಗಬೇಕು ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಮಹರ್ಷಿನ ಕೇಳಿದಾಗ ವಾಲ್ಮೀಕಿ ಮಹರ್ಷಿಗಳು ದೋಷ ಪರಿಹಾರ ಆಗಬೇಕು ಅಂದರೆ ನೀವು 5 ಜನ 5 ಲಿಂಗವನ್ನು ಪ್ರತಿಷ್ಠೆ ಮಾಡಿ ಅಂತ ಹೇಳ್ತಾರೆ. ಅವರು 5 ಜನ 5 ಲಿಂಗವನ್ನು ಪ್ರತಿಷ್ಠೆ ಮಾಡಿ ಅಂತ ಪಂಚಪಾಂಡವರ ಗುಡಿ ಅಂತ ಹೇಳ್ಬಿಟ್ಟು
ಮೇಲ್ಗಡೆ. ಮತ್ತು ಧನುಷ್ಕೋಟಿ ಅಂತ ಹೇಳ್ಬಿಟ್ಟು, ಈ ಧನುಷ್ಕೋಟಿ ಅಂದರೆ ಸೀತಾದೇವಿನ ಲಕ್ಷ್ಮಣ ಕರ್ಕೊಂಬಂದು ಇಲ್ಲಿ ಬಿಡ್ತಾರೆ. ಲಕ್ಷ್ಮಣ ಈ ದಂಡಕಾರಣ್ಯದಲ್ಲಿ ಬಿಟ್ಟಿದ್ಯಾ, ಕುಡಿಯೋಕ್ಕೆ ನೀರಿಲ್ಲ ಲಂಗಪ್ಪ ನಾನು ಇಲ್ಲಿ ಜೀವನ ಮಾಡೋದಂಥ ಸಮಯದಲ್ಲಿ ಆವಾಗ ಲಕ್ಷ್ಮಣ ಧನುಸ್ ಪ್ರಯೋಗ ಮಾಡಿ ಧನುಸು ಬಿಟ್ಟು ನೀರುದ್ಭವ ಮಾಡಿದಂಥ ಕಲ್ಯಾಣಿ ಅಂತ ಹೇಳ್ಬಿಟ್ಟು, ಎಷ್ಟೇ ವರ್ಷಾನುಗಟ್ಟೆ ಮಳೆ ಹೋದ್ರೂ ಅಲ್ಲಿ ನೀರು ಬತ್ತಿ ಹೋಗಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಇದೇ ಪಕ್ಕದಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ದ್ವಾದಶ ಲಿಂಗ ಅಂತ ಹೇಳ್ಬಿಟ್ಟು ಒಂದು 11 ಲಿಂಗ ಪ್ರತಿಷ್ಠೆ ಆಗಿರುವಂಥ ಒಂದು ಕ್ಷೇತ್ರ ಅಂತ ಪಕ್ಕದಲ್ಲೇ ಇದೆ. ಈ ರಾಮಲಿಂಗೇಶ್ವರ ಮತ್ತು ಸೀತಾಪಾರ್ವತಿ ಮತ್ತು ದ್ವಾದಶ ಲಿಂಗ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಈ ಊರಲ್ಲಿ ನಿಲ್ಲಿಸಿರೋಂಥದ್ದು. ಆಂಜನೇಯನೂ ಬಂದು ಒಂದು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿರೋಂಥ ಕ್ಷೇತ್ರ ಸರ್ ಇದು. ಇಲ್ಲಿ ಅಂತರ್ಗಂಗೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಇಲ್ಲಿರೋದು. ಅದೇನು ಅಂದರೆ ಸೀತಾದೇವಿ ಅಲ್ಲಿ ಬಂದು ಅಲ್ಲಿ ಇರ್ತಾರೆ, ಸೀತಾದೇವಿ ಬಂದು ಅಲ್ಲಿ ಬಂದು ನೀರು ತಗೊಂಡು ಹೋಗ್ತಾ ಇದ್ದಿದ್ದು ಅಂತ ಅಡುಗೆಗೆ ಅಂತ ಅಲ್ಲಿ ಮೇಲ್ಗಡೆ. ಅದು ಬಸವಣ್ಣ ಮಕ್ಕಳಲ್ಲಿ ಯಾವತ್ತೂ ನೀರು ಬರ್ತಾನೇ ಇರುತ್ತೆ ಸರ್. ಮಕ್ಕಳಲ್ಲಿ ಪ್ರತಿ ದಿವಸನೂ 365 ದಿವಸ ನೀರು ಬರ್ತಾನೇ ಇರುತ್ತೆ, ಈಗಲೂ ಬರ್ತಾ ಇರುತ್ತೆ. ಅಲ್ಲಿ ಸುತ್ತ ಚಿಕ್ಕದಾಗಿ ಒಂದು ಕಲ್ಯಾಣಿ ಇದೆ, ಆ ಕಲ್ಯಾಣಿಯಲ್ಲಿ ತುಂಬ್ತಾ ಇರುತ್ತೆ ನೀರೆಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ, ನಮ್ಮ ಬೆಟ್ಟದ ಪಕ್ಕದಲ್ಲಿ ಆದಿ ಜಾಂಬವಂತ ಅಂತ ಹೇಳ್ಬಿಟ್ಟು, ಜಾಂಬವಂತ ಬಂದು ಇಲ್ಲಿ ನೆಲೆಸಿರೋದು, ಜಾಂಬವಂತನಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆಂಜನೇಯ ಜಾಂಬವಂತನ ಗುಡಿ ಅಂತ ಹೇಳ್ಬಿಟ್ಟು ಎಲ್ಲ ಒಳಗಡೆನೇ ಇದೆ ಸರ್ ನಮ್ಮ ದೇವಸ್ಥಾನ, ನಮ್ಮ ಗ್ರಾಮದಲ್ಲಿ. ಇನ್ನು ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಯಾಗುತ್ತಿದ್ದು, ಅಯೋಧ್ಯೆಗೂ ಮತ್ತು ಕೋಲಾರ ಜಿಲ್ಲೆಯ ಅವಂತಿಕಾ ಬೆಟ್ಟಕ್ಕೂ ಅವಿನಾಭಾವ ಸಂಬಂಧವಿದೆ. ರಾಮ ಇಲ್ಲಿಗೆ ಬಂದು ಹೋಗಿರುವುದರಿಂದ ಆವಂತಿಕಾ ಕ್ಷೇತ್ರ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಇಂದು ಎಲ್ಲೆಡೆ ರಾಮಜಪ ಜೋರಾಗಿ ನಡೆಯುತ್ತಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗುತ್ತಿರುವುದರಿಂದ ಎಲ್ಲ ಮನೆಯಲ್ಲೂ ರಾಮಸ್ಮರಣೆ ನಡೆಯುತ್ತಿದೆ. ಇನ್ನು ಕೋಲಾರದ ಅವಂತಿಕೆ ಎಂದು ಪ್ರಸಿದ್ಧಿ ಪಡೆದಿರುವ ಆವಣಿಯಲ್ಲಿ ಇಂದಿಗೂ ರಾಮಾಯಣ ಕಾಲದ ಇತಿಹಾಸವನ್ನು, ಅಲ್ಲಿನ ಪ್ರತೀತಿಯನ್ನು ಜೀವಂತವಾಗಿರಿಸಿಕೊಂಡು ಬರಲಾಗಿದೆ. ಸೀತಮ್ಮ ಬೆಟ್ಟದಲ್ಲಿ ಸೀತಾಮಾತೆ ಪ್ರತಿಷ್ಠಾಪನೆ ಮಾಡಿರುವ ಪಾರ್ವತಿ ದೇವಾಲಯವಿದೆ. ಸೀತಾಮಾತೆ ಲವಕುಶರಿಗೆ ಜನ್ಮ ನೀಡುವ ಸಮಯದಲ್ಲಿ ಪ್ರಸವ ವೇದನೆಯಿಂದ ಹೊರಳಾಡಿದ ಸ್ಥಳವನ್ನು ಇಂದಿಗೂ ನಾವು ನೋಡಬಹುದು. ಈ ಪ್ರದೇಶವನ್ನು ಹೊರಳುಗುಂಡು ಎಂದು ಮಾಡಲಾಗಿದೆ. ಇಲ್ಲಿ ಇಂದಿಗೂ ಮಹಿಳೆಯರು, ಮಕ್ಕಳು ಇಲ್ಲಿ ಹೊರಳುವ ಮೂಲಕ ತಮ್ಮ ಕಷ್ಟಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಇನ್ನು ಮಕ್ಕಳಾಗದ ಮಹಿಳೆಯರು ಇಲ್ಲಿಗೆ ಬಂದು ಬೆಟ್ಟದ ಮೇಲಿರುವ ಧನುಷ್ಕೋಟಿಯಲ್ಲಿ ಸ್ನಾನ ಮಾಡಿ ನಂತರ ಪಾರ್ವತೀ ದೇವಿಗೆ ಪೂಜೆ ಮಾಡಿದರೆ ಮಕ್ಕಳಾಗುತ್ತದೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ರಾಮಾಯಣ ಕಾಲದ ಪ್ರತೀತಿಗಳು, ಸ್ಥಳ ಪುರಾಣಗಳು ಇಂದಿಗೂ ಇಲ್ಲಿ ಜೀವಂತಿಕೆಯನ್ನು ಹೊಂದಿದೆ. ಇನ್ನು ಇಂತಹ ಪುರಾಣವುಳ್ಳ ದೇವಸ್ಥಾನವನ್ನು ಸರ್ಕಾರಗಳು ಕಡೆಗಣಿಸುತ್ತಿದ್ದು, ದೇವಸ್ಥಾನವನ್ನು ಅಭಿವೃದ್ಧಿ ಮಾಡದೆ ಕಣ್ಮುಚ್ಚಿ ಕುಳಿತುಕೊಂಡಿದೆ. ಇದರ ಬಗ್ಗೆ ಗಮನ ಹರಿಸಿ ದೇವಸ್ಥಾನವನ್ನು ಉಳಿಸಿಕೊಡಿ ಎಂದು ಸ್ಥಳೀಯರು ಮನವಿ ಮಾಡುತ್ತಿದ್ದಾರೆ. ಲವಕುಶ ಹುಟ್ಟಿರೋ ಜಾಗ ಬೆಟ್ಟದ ಮೇಲೆ ಸುಮಾರು 250 ಎಕರೆ ಬೆಟ್ಟ. ಅದು 250 ಎಕರೆಯಲ್ಲಿ ಮೇಲೆಯಿಂದ ಹೋದರೆ ಸೀತಾದೇವಿ ಪಾರ್ವತಿ ದೇವಿನ ಪೂಜೆ ಮಾಡ್ತಾ ಇದ್ದ ಸ್ಥಳ. ಅದರಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಧನುಷ್ಕೋಟಿ, ಉರುಳುಗುಂಡೆ, ವಾಲ್ಮೀಕಿ ಆಶ್ರಮ, ಲವಕುಶಲ್ಲಿ ಹುಟ್ಟಿರೋ ಅದು ಜಂಟಿ ಶಿವಲಿಂಗಗಳು. ಅದು 2 ಲವಕುಶಲ್ಲಿ ಹುಟ್ಟಿರೋದನ್ನ ಜಂಟಿಯಾಗಿ ಇದೆ ಅದು. ಮತ್ತು ಅದಾದಮೇಲೆ ತೊಟ್ಲು, ಧನುಷ್ಕೋಟೆ, ತೊಟ್ಲು, ಅಮ್ಮನ ಬಟ್ಟೆ ಒಗೆದಿರೋ ಜಾಗ, ಹಾಲು ಮಕ್ಕಳಿಗೆ ಹಾಲು ಕುಡಿಸಿರೋ ಜಾಗ, ಅಗ್ನಿತೀರ್ಥ ಎಲ್ಲ ಇದೆ. ಸುಮಾರು ಒಂದು 300 ಎಕರೆ ಬೆಟ್ಟ. ಅದಕ್ಕೆ ಹೋಗೋಕೆ ಒಂದು ದಾರಿ ಬೇಕು ಅಂತೇಳಿ ಸರ್ಕಾರದ ಮೇಲೆ ನಾವು ಬೇಡ್ಕೊಂಡು, ಇವಾಗ ನಮಗೆ ಅಯೋಧ್ಯೆಗೂ ಆವಣಿಗೂ ಲಿಂಕ್ ಇರೋದು ನಮ್ಮ ಗ್ರಾಮಸ್ಥರಾಗಲಿ, ನಮ್ಮ ತಾಲೂಕಿನ ಜನತೆ ಆಗಲಿ, ನಮ್ಮ ಜಿಲ್ಲೆಯ ಜನತೆ ಆಗಲಿ, ನಮ್ಮ ಕರ್ನಾಟಕದವರು ಎಲ್ಲರೂ ಖುಷಿ ಬೀಳ್ತಾ ಇದ್ದಾರೆ. ಸುಮಾರು 2000 ಕಿಲೋಮೀಟರ್ ದೂರದಿಂದ ಅಯೋಧ್ಯೆಗೂ ನಮ್ಮ ಆವಣಿಗೂ ಲಿಂಕ್ ಇರೋದು ಅಂದರೆ ನಾವು ಈ ಊರಲ್ಲಿ ಹುಟ್ಟಿರೋ, ಈ ಗ್ರಾಮದಲ್ಲಿ ಹುಟ್ಟಿರೋದಕ್ಕೆ ನಾವು ಎಷ್ಟೋ ಅದೃಷ್ಟ ಮಾಡಿದ್ದೀವಿ ಅಂತೇಳಿ ನಮ್ಮ ಬೈಕೆ ಆಸೆ. ಮತ್ತು ಬ್ರಹ್ಮಸೂತ್ರ ಲಿಂಗಗಳು, ಒಂದು ಶಿವಲಿಂಗ ದರ್ಶನ, ಕೋಟಿ ಲಿಂಗ ದರ್ಶನ ಮಾಡೋದೇ ಒಂದು ಬ್ರಹ್ಮಸೂತ್ರ ಲಿಂಗ ದರ್ಶನ ಮಾಡೋದೇ. ಇಲ್ಲಿರೋ ಪ್ರತಿಯೊಂದು ಲಿಂಗನೂ ಬ್ರಹ್ಮಸೂತ್ರ ಲಿಂಗಗಳೇ. ಅದು ಶ್ರೀರಾಮಚಂದ್ರ ಪ್ರಭು ಅವ್ರ ಪರಿವಾರ ಪ್ರತಿಷ್ಠಾಪನೆ ಮಾಡಿರೋದು. ಮತ್ತು ಆದಿ ಜಾಂಬವಂತನ ದೇವಸ್ಥಾನ ಆವಣಿಯಲ್ಲಿ ಬಿಟ್ಟರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಅಯೋಧ್ಯದಲ್ಲೂ. ಒಟ್ಟಾರೆ ರಾಮಾಯಣ ನಡೆದು ಯುಗ ಯುಗಗಳೇ ಕಳೆದ ಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗುತ್ತಿರುವುದು ಹಿಂದೂಗಳಿಗೆ ಹೆಮ್ಮೆಯ ವಿಚಾರ. ಇಂತಹ ಸಂದರ್ಭದಲ್ಲಿ ಅವತಾರ ಪುರುಷ ಶ್ರೀರಾಮಚಂದ್ರ ಕೋಲಾರ ಜಿಲ್ಲೆಯ ಮಣ್ಣಿನ ಮೇಲೆ ಪಾದಸ್ಪರ್ಶವಾಗಿದೆ ಅನ್ನೋದು ಜಿಲ್ಲೆಯ ಜನರಿಗೆ ಪುಣ್ಯದ ವಿಷಯ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಕೋಲಾರ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಜನವರಿ 22ರಂದು ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮ ಭಕ್ತರಿಂದ ವಿಶೇಷ ಪೂಜೆ ಪುನಸ್ಕಾರ ನಡೆಯಿತು.
ಹಿಂದೂಗಳ ಶತಮಾನಗಳ ಕನಸಾದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೆರವೇರಿಸಲಿದ್ದಾರೆ. ಮೋದಿಯವರು ಭಾರತದ ಪ್ರಧಾನಿಯಾದ ಮೇಲೆ ಶ್ರೀರಾಮ ಮಂದಿರಕ್ಕೆ ಜೀವಕಳೆ ಬಂದಿತ್ತು. ಅದರಂತೆ ನ್ಯಾಯಾಲಯವು ಶ್ರೀರಾಮ ಜನ್ಮಭೂಮಿ ರಾಮ ಮಂದಿರ ಕಟ್ಟಲು ಅಸ್ತು ಎಂದಿತ್ತು. ಇದರ ಬೆನ್ನಲ್ಲೇ 2-3 ವರ್ಷಗಳಿಂದ ರಾಮ ಮಂದಿರ ಕಾಮಗಾರಿ ನಡೆಯುತ್ತಿದ್ದು, ಜನವರಿ 22ರಂದು ಹಿಂದೂಗಳ ಕನಸಾದ ರಾಮ ಮಂದಿರ ಉದ್ಘಾಟನೆ ಆಗಲಿದೆ. ಈಗಾಗಲೇ ಇದರ ತಯಾರಿ ಕೂಡ ನಡೆಯುತ್ತಿದ್ದು, ದೇಶವ್ಯಾಪ್ತಿ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆ ಪ್ರತಿ ಮನೆಗೂ ಹಂಚಿದ್ದು, ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ರಾಮ ಭಕ್ತರಿಂದ ಗ್ರಾಮಗಳಲ್ಲಿರುವ ಹಿಂದೂಗಳ ಮನೆಗಳಿಗೆ ಪವಿತ್ರ ಮಂತ್ರಾಕ್ಷತೆಯನ್ನು ವಿತರಿಸಿದ್ದು, ಜನವರಿ 22ರಂದು ಪ್ರತಿಯೊಬ್ಬರೂ ಆಚರಣೆ ಮಾಡಿ ಎಂದಿದ್ದಾರೆ. ಕೋದಂಡರಾಮಸ್ವಾಮಿ ಗುಡಿಯಲ್ಲಿ ಮೊನ್ನೆ ತಾನೇ ಇಡೀ ಜಿಲ್ಲಾ ಕೇಂದ್ರಕ್ಕೆ ಮಂತ್ರಾಕ್ಷತೆ ಕಾರ್ಯಕ್ರಮವನ್ನು ಇಲ್ಲೇ ಮಾಡಿದ್ವಿ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಇಲ್ಲಿಂದನೇ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಿದ್ವಿ. ಈ ದಿನ ನಮ್ಮ ಕೋದಂಡರಾಮಸ್ವಾಮಿ ಅಧ್ಯಕ್ಷರಾದ ರಾಮಣ್ಣವರು, ಕಾರ್ಯದರ್ಶಿಗಳಾದ ಗೋಪಾಲಣ್ಣವರ ನೇತೃತ್ವದಲ್ಲಿ ನಗರದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಇದೇ ಥರ ಒಂದು ಸಂಕಲ್ಪ ಮಾಡಬೇಕು ಅಂತೇಳಿದ್ದೇನೆ. ನಿನ್ನೆನೇ ನಮ್ಮ ಅಧ್ಯಕ್ಷರಿಗೆ ನಾನು ಹೇಳಿದೆ, ಗೋಪಾಲಣ್ಣವ್ರಿಗೆ ಹೇಳಿದೆ, ಒಂದು ಕಾರ್ಯಕ್ರಮ ಮಾಡಿ, ರಾಮರ ಕಾರ್ಯಕ್ರಮ ಎಲ್ಲ ನಗರದಲ್ಲಿರುವ ಎಲ್ಲ ದೇವಸ್ಥಾನಗಳಲ್ಲಿ ಇದೇ ಥರ ಭಕ್ತಾದಿಗಳಿಗೆ ಆ ದಿನ ನಮಗೆ ಅಯೋಧ್ಯೆ 22ನೇ ತಾರೀಕು ಏನು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಅದೇ ದಿನ ವಿಜೃಂಭಣೆಯಿಂದ ಎಲ್ಲ ನಮ್ಮ ಹಿಂದೂಗಳು ಗರ್ವಪಡೋ ದಿನ. ಆ ದಿನ ನಮ್ಮ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಒಂದು LED ಹಾಗೂ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ನಿರಂತರವಾಗಿ ದೀಪಾಲಂಕಾರ ಬೆಳಗ್ಗಿಂದ ಸಂಜೆವರೆಗೂ ನಿರಂತರವಾಗಿರುತ್ತೆ. ಅದೇ ಥರ ನಗರದಲ್ಲಿ ಈಗಾಗಲೇ 31 ವಾರ್ಡ್ನಲ್ಲಿ ಮಂತ್ರಾಕ್ಷತೆ ಒಂದು 80%, 80% ಎಲ್ಲ ಮನೆಗೂ ಎಲ್ಲ ರಾಮ ಭಕ್ತರು, ಎಲ್ಲ ಸಂಘಟನೆಗಳು, ನಮ್ಮ ವಿಶ್ವ ಹಿಂದೂ ಪರಿಷತ್ತು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಎಲ್ಲ ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳ ಎಲ್ಲ ಸಂಘಟನೆಗಳು ಕೈ ಜೋಡಿಸಿ ಆದಷ್ಟು ಮನೆಗೂ ಒಂದು 80% ತಲುಪಿಸಿದ್ದಾರೆ. ಅದೇ ಥರ ಆ 22ನೇ ತಾರೀಕು ಎಲ್ಲ ಮಾತೆಯರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಆ ದಿನ ನಾವು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲ ದೇವಸ್ಥಾನಗಳಲ್ಲೂ ದೀಪಾಲಂಕಾರ, ತಮ್ಮ ಮನೆಗಳಲ್ಲಿ ಸಂಜೆ ಒಂದು 6 ಗಂಟೆ ಮೇಲೆ ಉತ್ತರಕ್ಕೆ ತಿರುಗಿ 5 ದೀಪಗಳನ್ನು ನಾವು ಬೆಳಗಿಸಿ ಈ ಒಂದು ಆ ದಿನಕ್ಕೆ ನಾವು ಅರ್ಥಪೂರ್ಣವಾಗಿ ನಾವು ಹಿಂದೂಗಳು ಗರ್ವದಿಂದ ಆ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ದಿನವನ್ನು ಆಚರಿಸಬೇಕಾಗಿ. ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ಮತ್ತು ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ದೇವಾಲಯದ ಅಧ್ಯಕ್ಷ ರಾಮು ಅವರ ನೇತೃತ್ವದಲ್ಲಿ ಶ್ರೀರಾಮ ಭಕ್ತರಿಂದ ಶ್ರೀರಾಮನಿಗೆ ವಿಶೇಷ ಪೂಜೆ ಪುರಸ್ಕಾರ ಮಾಡಿದ್ದಾರೆ. ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆಯಾಗುತ್ತಿರುವ ಪ್ರಯುಕ್ತ ಈ ದೇವಾಲಯದಲ್ಲಿ ಅದ್ದೂರಿಯಾಗಿ ಪೂಜಾ ಕಾರ್ಯಕ್ರಮಗಳು ನೆರವೇರಲಿದೆ. ಪ್ರತಿಯೊಬ್ಬರೂ ಬಂದು ದೇವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದರು. ಜೈ ಶ್ರೀರಾಮ್. 22ನೇ ತಾರೀಕು ಅಯೋಧ್ಯೆಯಲ್ಲಿ ಈಗ ರಾಮನ ಕಾರ್ಯಕ್ರಮ ಏನು ಈಗ ರಾಮನ ಅಲ್ಲೇನು ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ದಾರೋ ಅದಕ್ಕಾಗಿ ನಾವು ಇವತ್ತು ಒಂದು ದೇವರ ಅಭಿಷೇಕ ಇಟ್ಕೊಂಡು ಈಗಲೇ ಪ್ರತಿಯೊಬ್ಬರಿಗೂ ತಿಳುವಳಿಕೆ ತಿಳಿಸೋಣ ಅಂತ ಆ ದೇವರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನಮ್ಮ ಎಲ್ರಿಗೂ ಮೀಡಿಯಾ ಮಿತ್ರರಿಗೆ ಧನ್ಯವಾದಗಳು. ಜೈ ಶ್ರೀರಾಮ್. ಯಾವ ರೀತಿಯಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡೋಂಥ ಕನಸು ಹೊಂದಿದ್ದಾರೆ? ಅದೇ ಈಗ ನಮ್ಮ ಕಾರ್ಯದರ್ಶಿ ಹೇಳಿದಂಗೆ ಬೆಳಗ್ಗೆ 4 ಗಂಟೆಗೆ ನಮ್ಮ ಶ್ರೀರಾಮಚಂದ್ರನಿಗೆ ಅಭಿಷೇಕ, ಭಗವಂತನಿಗೆ ಸೇವೆ ಎಲ್ಲ ಸಲ್ಲಿಸ್ತಾ ಅವತ್ತು ಭಜನೆಗಳು, ಒಂದು LED ಸ್ಕ್ರೀನ್ ಎಲ್ಲ ತೋರಿಸ್ಕೊಂಡೆಲ್ಲನೂ ಇಲ್ಲಿ ಭಕ್ತಾದಿಗಳನ್ನ ಬರೋರಿಗೆ ಸಂತರ್ಪಣೆ ಮಾಡಿ ಅದ್ದೂರಿಯ ದೀಪಾಲಂಕಾರ ಮತ್ತು ಭಜನೆಗಳೆಲ್ಲ ಶ್ರೀರಾಮನ ಭಜನೆಯನ್ನು ಮಾಡಿ ಸಂತೋಷವಾಗಿ ಎಲ್ಲರ ಜೊತೆಯಲ್ಲಿ ಸೇರಿ ಮಾಡಬೇಕು ಅಂತ ರಾಮನ ಪ್ರಾರ್ಥನೆ ಮಾಡ್ತಿದ್ದಾರೆ. ಮಂತ್ರಾಕ್ಷಣೆ ಎಲ್ಲ ಮನೆಗಳು ತಲುಪಿಸಿದ್ರು. ಯಾವ ರೀತಿ ರೆಸ್ಪಾನ್ಸ್ ಹಿಂದೂಗಳ ಮನೆಗಳು? ಅಲ್ಲ, ಖಂಡಿತವಾಗ್ಲೂ ತುಂಬ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲರೂ. ಆಮೇಲೆ ಜನರು ಎಲ್ರಿಗೂ ಅರಿವು ಮೂಡಿಸ್ತಾ ಇದೀವಲ್ವ ಎಲ್ರಿಗೂ, ಹಾಗಾಗಿ ತುಂಬ ಸಂತೋಷವಾಗಿ ಸ್ವೀಕರಿಸಿದ್ದಾರೆ ಎಲ್ಲರೂ. ಸೊ ಇದರಿಂದ ಹಿಂದೂಗಳು ಯಾವ ರೀತಿ ಆಚರಣೆ ಮಾಡಬೇಕು, ಆವತ್ತಿನ ದಿವಸ ಯಾವ ರೀತಿ ಎಲ್ಲರೂ ಮಾಡಬೇಕು ಮನೆಗಳಲ್ಲಿ? ಅಲ್ಲ, ಮನೆಯಲ್ಲಿ ಎಲ್ಲ ಬೆಳಗ್ಗೆ ಎದ್ದು ಪ್ರತಿಯೊಬ್ಬರು ಬೆಳಗ್ಗೆ ಎದ್ದು ತಮ್ಮಲ್ಲಿ ನೀಟಾಗಿ ಎಲ್ಲ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಅಂದರೆ ಸ್ವಚ್ಛತೆ ಎಲ್ಲ ಮಾಡಿಕೊಂಡು ಕ್ಲೀನಾಗೆಲ್ಲ, ಮತ್ತು ಮನೆಯಲ್ಲಿರುವಂಥ ಮಕ್ಕಳಿಗೆ ಇವತ್ತು ಏನಪ್ಪ ಅಂದರೆ ಇವತ್ತು ತುಂಬ ಮಕ್ಕಳಿಗೆ ತಿಳುವಳಿಕೆ ಹೇಳ್ಕೊಡ್ಬೇಕು. ಯಾಕಂದರೆ ಇವತ್ತು ಮಕ್ಕಳಿಗೆ ಒಂದು ದೇವಸ್ಥಾನ ಅಂದರೆ ಅದರ ಬಗ್ಗೆ ಅಷ್ಟು ತಿಳುವಳಿಕೆ ಇರೋದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ರಾಮನ ಬಗ್ಗೆ ಎಲ್ಲ ತಿಳುವಳಿಕೆ ಎಲ್ಲ ಹೇಳಿ ಪ್ರತಿಯೊಬ್ಬ ನೋಡಪ್ಪ ಮಕ್ಕಳು ಹೇಳ್ತಾರಲ್ಲ ಭಗವಂತನ ಸೇವೆ ಮಾಡಬೇಕು ಅಂತೇಳಿ, ಮತ್ತು ಸಂಜೆ ಎಲ್ಲ ದೀಪಾಲಂಕಾರ ಮಾಡಿ ಭಗವಂತನ ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಪ್ರತಿಯೊಬ್ಬರ ಹತ್ರ ಮನವಿ ಮಾಡ್ಕೊತಿದ್ದೀವಿ.
ಈ ವೇಳೆ ದೇವಾಲಯದ ಕಾರ್ಯದರ್ಶಿ ಗೋಪಾಲಕೃಷ್ಣ, ವಿಶ್ವ ಹಿಂದೂ ಪರಿಷತ್ ರಾಜ್ಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಮಂಜುನಾಥ್, ಮಾಜಿ ನಗರಸಭೆ ಅಧ್ಯಕ್ಷ ಮಂಜುನಾಥ್, ಕುಮಾರಸ್ವಾಮಿ, ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಲಾರಿ ಚಾಲಕನ ಎಡವಟ್ಟಿನಿಂದ ದ್ವಾರಗೋಪುರ ಸಂಪೂರ್ಣ ಜಖಂಗೊಂಡಿದ್ದು, ಗ್ರಾಮಸ್ಥರು ಲಾರಿಗೆ ಸಂಬಂಧಿಸಿದವರ ಮೇಲೆ ಆಕ್ರೋಶಗೊಂಡ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ದೊಡ್ಡಬಳ್ಳಾಪುರ ಹಾಗೂ ದೇವನಹಳ್ಳಿ ಗಡಿ ಭಾಗ ಬನ್ನಿಮಂಗಲ ಓಕುಳಿಪುರ ಮಾರ್ಗದ ರಸ್ತೆಯಲ್ಲಿ ಗ್ರಾಮದ ದ್ವಾರಗೋಪುರ ಹೊಂದಿದೆ. ದ್ವಾರಗೋಪುರದಲ್ಲಿ ಶ್ರೀರಾಮ ಹಾಗೂ ಆಂಜನೇಯನ ವಿಗ್ರಹವಿತ್ತು. ಆದರೆ ಶನಿವಾರ ತಮಿಳುನಾಡಿನಿಂದ ದೊಡ್ಡಬಳ್ಳಾಪುರದ ವ್ಯಾಡ್ ಫ್ಯಾಕ್ಟರಿಗೆ ಬೃಹತ್ ಲಾರಿಯೊಂದು ಬರುತ್ತಿತ್ತು. ಆದರೆ ಲಾರಿ ಚಾಲಕ ದ್ವಾರಗೋಪುರ ಕೆಳಗೆ ಬರುತ್ತಿದ್ದಂತೆ ಲಾರಿ ಸಿಲುಕಿಕೊಂಡಿದೆ. ಇನ್ನು ಲಾರಿ ತೆರವು ಮಾಡುವಾಗ ಚಾಲಕನ ಬೇಜವಾಬ್ದಾರಿತನದಿಂದ ಗ್ರಾಮದ ದ್ವಾರಗೋಪುರ ಸಂಪೂರ್ಣ ಜಖಮಾಗಿದೆ. ನಂತರ ಲಾರಿಯನ್ನು ಕ್ರೈನ್ ಮೂಲಕ ಸ್ಥಳಾಂತರ ಮಾಡಲಾಯಿತು. ಆದರೆ ಜಖಂಗೊಂಡಿರುವ ದ್ವಾರಗೋಪುರವನ್ನು ಮರು ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಫ್ಯಾಕ್ಟರಿ ವಿರುದ್ಧ ಆಕ್ರೋಶಗೊಂಡರು. ಇನ್ನು ಲಾರಿ ಚಾಲಕನ ಅಜಾಗರೂಕತೆ ಶ್ರೀರಾಮನ ಮೂರ್ತಿ ನೆಲಕ್ಕುರುಳಿದ್ದು, ಸ್ಥಳೀಯ ನಿವಾಸಿ ರಮೇಶ್ ಎಂಬುವರು ಭಾವುಕರಾಗಿದ್ದರು. ಕಳೆದ 12 ವರ್ಷಗಳ ಹಿಂದೆ ನಿರ್ಮಿಸಿದ ದ್ವಾರಗೋಪುರ ಲಾರಿ ಚಾಲಕನ ಎಡವಟ್ಟಿನಿಂದ ಜಖಂಗೊಂಡಿದ್ದು ದುಃಖಿತರಾದರು. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಎಂಥದ್ರಿ ರೈಲ್ ಕ್ರಾಫ್ಟ್ ಪೇಪರ್ ಅಂತ ಏನೋ ಮೆಟೀರಿಯಲ್ ಇತ್ತು ಅಂತ ಕಾಣ್ತದೆ. ಈಗಾಗಲೇ ಅದನ್ನು ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಫ್ಯಾಕ್ಟರಿ ಬರ್ತಾರೆ, ಆ ಲಾರಿ ಮಾಲೀಕರು ಬರ್ತಾ ಇದ್ದಾರೆ, ಬಂದು ಅದನ್ನು ಇತ್ಯರ್ಥ ಮಾಡಿಕೊಡ್ತೀವಿ. ಈಗಾಗಲೇ ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದೇ ಆಶಾ ಭಾವನೆಯಿಂದ ಎಲ್ಲ ಇಲ್ಲಿ ನಮ್ಮ ಲೋಕಲ್ ಮುಖಂಡರು ಹೌದು ಈಗಾಗಲೇ ಅವರು ಫೋನಲ್ಲಿ ಮಾತಾಡಿದ್ದೀನಿ. ನಾನು ಮಾತಾಡಿದಾಗ ಪೂರ್ತಿ ವೆಚ್ಚವನ್ನು ನಾವೇ ಕಟ್ಕೊಡ್ತೀವಿ. ಬನ್ನಿ ಮತ್ತು ಸಂದೀಪ್ ಅನ್ನೋರು ಈಗಲೇ ಫೋನ್ ಮುಖಾಂತರ ನನಗೆ ವಿಚಾರವನ್ನು ಮೂಡಿಸಿದ್ದಾರೆ. ಅದರದ್ದು ಖರ್ಚು ವೆಚ್ಚಗಳೇನಿದೆ ನಾನು ಮಾಡಿಕೊಡ್ತೀನಿ. ಯಾವುದೇ ರೀತಿ ಅಚಾತುರ್ಯ ಬೇಡ ಅಂತ ಅವ್ರು ಮನವಿಯನ್ನು ಮಾಡಿದ್ದಾರೆ. ನಾನು ಪೊಲೀಸ್ಗೂ ಅದೇ ಮನವಿಯನ್ನು ಕೊಟ್ಟಿದ್ದೀನಿ. ಇದು ಯಾವುದೇ ಕಾರಣಕ್ಕೆ ಇನ್ನೂ ಕಂಪ್ಲೇಂಟ್ ಆಗಿಲ್ಲ. ಒಂದು ವೇಳೆ ಬರಲಿಲ್ಲ ಅಂದರೆ ಕಾನೂನು ಪ್ರಕಾರ ಹೋರಾಡೋಂಥ ಕೆಲಸ ಮಾಡ್ತೀವಿ. BK ನಾರಾಯಣಸ್ವಾಮಿ ಅಂತ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾಧ್ಯಕ್ಷರು. ಥ್ಯಾಂಕ್ ಯು. ಅಭಿಜಿತ್ ಗಣೇಶ್, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. On the auspicious occasion of Makar Sankranti, participate in Shivabharanam, a unique event at Sadguru Sannidhi, Bengaluru, where Sadguru will consecrate a 21-foot Nandi, the world's largest Nandi of its kind, and a 54-foot Mahashula as a tribute to Adiyogi. After the event, the participants will have the opportunity to offer oil to Nandi. The event also marks the celebration of 1 year since the consecration of Yogeshwar Linga and Adiyogi at Sadguru Sannidhi. Participants will have the opportunity to witness powerful chants and also experience an exuberant village fair, food stalls and traditional games. Registrations for Shivabharanam are now open. ಚಿಕ್ಕಬಳ್ಳಾಪುರ ಜನತೆಗೊಂದು ಸಂತಸದ ಸುದ್ದಿ. ಮೊಟ್ಟಮೊದಲ ಬಾರಿಗೆ SMMS ಅರ್ಪಿಸುವ ಸಾವಿರಾರು ರೀತಿಯ ಬಣ್ಣ ಬಣ್ಣದ ಮೀನುಗಳ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್. ಸ್ಥಳ BB ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಇದು ನಿಜವಾಗಲೂ ಒಂದು ಅದ್ಭುತ. ಸಮುದ್ರದಲ್ಲೇ ಇರುವಂಥ ದೊಡ್ಡ ಅನುಭೂತಿ ದೊರೆಯುವ ಫಿಶ್ ಎಕ್ಸಿಬಿಷನ್. ಕೇವಲ ದುಬೈ, ಸಿಂಗಪೂರ್, ಮಲೇಷ್ಯಾಗಳಂತಹ ದೇಶಗಳಲ್ಲಿ ಕಾಣುತ್ತಿದ್ದ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಅಷ್ಟೇ ಅಲ್ಲ, ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಸೇರಿದಂತೆ ನಾನಾ ರೀತಿಯ ತಿನಿಸು ಪದಾರ್ಥಗಳು, ರೆಡಿಮೇಡ್ ಜ್ಯುವೆಲರಿ ವಸ್ತುಗಳು ದೊರೆಯುತ್ತದೆ. ನಿಮ್ಮನ್ನು ಅದ್ಭುತ ವಿಸ್ಮಯ ಲೋಕಕ್ಕೆ ಕರೆದೊಯ್ಯಲು ಒಮ್ಮೆ ಭೇಟಿ ನೀಡಿ. SMMS ಅರ್ಪಿಸುವ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್. ಪ್ರತಿದಿನ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಸ್ಥಳ BB ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ.
ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ಇಎನ್ಟಿ ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಪ್ರತಿಷ್ಠಿತ ಸಿಲ್ಕ್ ಸ್ಯಾರೀಸ್ನ ಶ್ರೀ ನಂದಿನಿ ಸಿಲ್ಕ್ ಶೋರೂಮ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯನಿರ್ವಹಿಸಲು ತಕ್ಷಣ ಕೆಲಸಕ್ಕೆ ಬೇಕಾಗಿದ್ದಾರೆ. ಸ್ಥಳ ಗಂಗಮ್ಮಗುಡಿ ರಸ್ತೆ, ಚಿಕ್ಕಬಳ್ಳಾಪುರ. ಉತ್ತಮ ವಾಕ್ಚಾತುರ್ಯವುಳ್ಳ ಸೇಲ್ಸ್ಮ್ಯಾನ್ ಮತ್ತು ಸೇಲ್ಸ್ ಗರ್ಲ್ಸ್ಗಳು ಬೇಕಾಗಿದ್ದು, ಆಕರ್ಷಕ ಸಂಬಳದೊಂದಿಗೆ ಇಎಸ್ಐ, ಪಿಎಫ್ ಸೌಲಭ್ಯಗಳನ್ನು ಸಹ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ಥಳೀಯರಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 9845207978. ಅನದರ್ ನಂಬರ್ 9972577569. ಎಂಎಸ್ ರಾಮಯ್ಯ ಯೂತ್ ಫೌಂಡೇಶನ್ನಿಂದ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಬೃಹತ್ ಉದ್ಯೋಗ ಮತ್ತು ಸಾಲಮೇಳ ಯಶಸ್ವಿಯಾಗಿದ್ದು 114ಕ್ಕೂ ಅಧಿಕ ಕಂಪನಿಗಳು ಭಾಗವಹಿಸಿದ್ದರು. ಚಿಕ್ಕಬಳ್ಳಾಪುರ ನಗರದ ಸೆಂಟ್ ಜೋಸೆಫ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೆದ ಎಂಎಸ್ ರಾಮಯ್ಯ ಯೂತ್ ಫೌಂಡೇಶನ್ನಿಂದ ನಡೆದ ಬೃಹತ್ ಉದ್ಯೋಗ ಮತ್ತು ಸಾಲಮೇಳದಲ್ಲಿ 60 ಮಂದಿಗೆ ಉದ್ಯೋಗ ಮತ್ತು 40% ಅಭ್ಯರ್ಥಿಗಳಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಆರಂಭವಾದ ಉದ್ಯೋಗ ಮೇಳ ಸಂಜೆವರೆಗೆ ನಡೆಯಿತು. ಹೆಚ್ಚಿನ ಪ್ರಮಾಣದಲ್ಲಿ ಯುವ ಜನತೆ ಪಾಲ್ಗೊಂಡಿದ್ದರು. ಒಟ್ಟು 7500 ಮಂದಿ ಮೇಳದಲ್ಲಿ ಭಾಗವಹಿಸಿದ್ದು, ಮೇಳಕ್ಕೆ ಅಭೂತಪೂರ್ವ ಯಶಸ್ಸು ಲಭಿಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಎಸ್ ರಾಮಯ್ಯ ಫೌಂಡೇಶನ್ ಸಂಸ್ಥಾಪಕ, ಅಧ್ಯಕ್ಷ ಹಾಗೂ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಂಎಸ್ ರಕ್ಷಾರಾಮಯ್ಯ, ಸ್ವಾತಂತ್ರ್ಯ ನಂತರದಲ್ಲಿ ನಿರುದ್ಯೋಗ ಪರಿಸ್ಥಿತಿ ಕಾಡುತ್ತಿದೆ. ಉದ್ಯೋಗ ದೊರಕಿಸಿಕೊಡಲು ಕೇಂದ್ರ ಸರ್ಕಾರ ಆದ್ಯತೆ ನೀಡುತ್ತಿಲ್ಲ. ಆದರೆ ತಾವು ಚಿಕ್ಕಬಳ್ಳಾಪುರದಲ್ಲಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಿಕೊಡಲು ಒತ್ತು ನೀಡಿದ್ದು, ನಿರಂತರವಾಗಿ ಉದ್ಯೋಗ ಮೇಳಗಳನ್ನು ಆಯೋಜಿಸಲಾಗುವುದು. ಇದಕ್ಕಾಗಿ ವಾಟ್ಸಾಪ್ ಚಾಟ್ ಮತ್ತು ಪ್ರತ್ಯೇಕ ಸಹಾಯವಾಣಿ ತೆರೆಯಲಾಗಿದೆ. ಉದ್ಯೋಗ ಸಿಗದವರು ನಿರಾಶರಾಗಬೇಕಿಲ್ಲ ಎಂದರು. ಯುವ ಸಮೂಹಕ್ಕೆ ಒಳ್ಳೆಯ ಕೆಲಸ ಮಾಡಲು ಬದ್ಧನಾಗಿದ್ದು, ನಿಮ್ಮ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ. ಚಿಕ್ಕಬಳ್ಳಾಪುರದ ಎಲ್ಲ ಜನಪ್ರತಿನಿಧಿಗಳು ಸೇರಿದಂತೆ ಎಲ್ಲರ ಸಹಕಾರದಿಂದ ಮುಂಬರುವ ದಿನಗಳಲ್ಲಿ ಉದ್ಯೋಗ ಮೇಳಗಳನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ನಡೆಸಲಾಗುವುದು ಎಂದರು. ಇವತ್ತಿನ ಒಂದು 20,000 ಓಪನಿಂಗ್ಗಳಿದ್ದಾವೆ ಇವಾಗ. ಅದರಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ಗಳು 4,800 ರಿಜಿಸ್ಟ್ರೇಷನ್ಗಳಾಗಿದ್ದಾವೆ. ಅದರ ಮುಖಾಂತರ ಆಲ್ಮೋಸ್ಟ್ ಇವಾಗ ಸದ್ಯಕ್ಕೆ ನಾವೊಂದು 5,500 ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಆಗಲಿ ಈ ಟೈಮ್ ಅಷ್ಟರಲ್ಲಿ. ಈ ನಿಟ್ಟಿನಲ್ಲಿ ಮೆಜಾರಿಟಿ ಕಂಪ್ನಿಗಳು ದೊಡ್ಡಬಳ್ಳಾಪುರ, ನಮ್ಮ ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಈ ಏರಿಯಾಗಳಲ್ಲಿ ಇರೋ ಕಂಪ್ನಿಗಳಿಗೆ, ನಮ್ಮ ಯುವಕರಿಗೆ ಈಸಿ ಆಗಲಿ. ಎಲ್ಲರೂ ಬೆಂಗಳೂರಿಗೆ ಹೋಗಬಾರ್ದು, ಬೆಂಗಳೂರಿಂದ ಇಲ್ಲಿಗೆ ಬರಬೇಕು ವಾಪಸ್ಸು ನಮ್ಮ ಜನ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ನಮ್ಮ ಲೀಡರ್ಗಳೆಲ್ಲ ಹೋದ್ಮೇಲೆ ಅರ್ಥಪೂರ್ಣ ಕಾರ್ಯಕ್ರಮ. ಇಲ್ಲಿ ಈ ತಾಲೂಕಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ತಾಲೂಕು, ಗೌರಿಬಿದನೂರು ತಾಲೂಕು, ಬಾಗೇಪಲ್ಲಿ ತಾಲೂಕು ಮತ್ತು ಅಕ್ಕಪಕ್ಕ ಏರಿಯಾದಿಂದ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಜಾಬ್ ಮೇಳ ಜೊತೆಗೆ ಲೋನ್ ಮೇಳನೂ ಸಹ ಫಸ್ಟ್ ಟೈಮ್ ಆಗಿದೆ. ಲೋನ್ ಮೇಳನೂ ನಿಜವಾಗ್ಲೂ ಭಾರಿ ಅಗತ್ಯ ಇದೆ ಅಂತ ಹೇಳಿದರೆ, ಈಗ ಮಕ್ಕಳು ಹೈಯರ್ ಸ್ಟಡೀಸ್ಗೆ ಹೋಗಬೇಕಾದ್ರೆ ಅದಕ್ಕೆ ಲೋನ್ ಪಡೆಯೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಅದು ಆಗಿರ್ಬೋದು, ಇಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ಗಾಗೂ ಸಹ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಆ ರೀತಿ ಲೋನ್ ಪಡ್ಕೊಂಡು ಏನಾದರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದಕ್ಕೂ ಅವಕಾಶಗಳು ಆಗ್ತವೆ. ಅದೇ ರೀತಿ ಕಂಪನೀಸು ಸುಮಾರು 130 ಕಂಪನೀಸ್ಗಳು ಇವತ್ತಿಂದ ಬಂದು ಭಾಗವಹಿಸಿರೋದು ನೋಡಿದಾಗ ಸಾಕಷ್ಟು ಆಪರ್ಚುನಿಟೀಸ್ ಅವಕಾಶಗಳು ಇದ್ದಾವೆ. ನಮ್ಮ ಯುವಜನ ಮಿತ್ರರು ಯಾರು ಪದವೀಧರರಿದ್ದಾರೆ, ಯಾರು ಟೆಕ್ನಿಕಲ್ ಸ್ಟಡೀಸ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲ ತರಬೇತಿ ಪಡ್ಕೊಂಡಿದ್ದಾರೆ.
ಅವ್ರು ಬಂದು ಇಲ್ಲಿ ಅವಕಾಶಗಳು ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲರಿಗೂ ಅಪೀಲ್ ಮಾಡೋದಕ್ಕೆ ಒಂದು ಅವಕಾಶ ಆಗಿದೆ. ಇನ್ನು ಉದ್ಯೋಗ ಮೇಳಕ್ಕೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಹಿರಿಯ ಮುಖಂಡರು, ಯುವಕರು ಭಾಗಿಯಾಗಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲಿ ನಿರ್ಮಾಣ ಮಾಡುತ್ತಿರುವ ಚರಂಡಿ ವಿಚಾರದಲ್ಲಿ ರಾಜಕೀಯ ಬೆರೆತು ಗಲಾಟೆ, ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದ್ದು, ಗ್ರಾಮ ಪಂಚಾಯಿತಿ ಪಿಡಿಒ ಮದ್ದರೆಡ್ಡಿ ಮಧ್ಯಪ್ರವೇಶಿಸಿ ಗ್ರಾಮಸ್ಥರನ್ನು ರಾಜಿ ಸಂಧಾನ ಮಾಡಿ ಚರಂಡಿ ಕಾಮಗಾರಿ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿಯ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಪಟ್ಟಣ ಗ್ರಾಮದಿಂದ ಉದಗಿರಿ ನಲ್ಲಪ್ಪನಹಳ್ಳಿ ಗ್ರಾಮಕ್ಕೆ ರಸ್ತೆ ಮಂಜೂರಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ. ರಾಮಪಟ್ಟಣ ಗ್ರಾಮದ ಮಧ್ಯಭಾಗದಿಂದ ರಸ್ತೆ ಮಾಡಬೇಕಾಗಿದ್ದು, ರಸ್ತೆಯ ಎರಡೂ ಬದಿಯಲ್ಲಿ ಚರಂಡಿ ಮಾಡುವ ವಿಚಾರದಲ್ಲಿ ರಸ್ತೆ ಪಕ್ಕದಲ್ಲಿರುವ ಮನೆ ಮಾಲೀಕ ರಾಮಕೃಷ್ಣಪ್ಪ ಮತ್ತೊಬ್ಬ ಮನೆ ಮಾಲೀಕ ಶ್ರೀರಾಮಪ್ಪ ಚರಂಡಿ ವಿಚಾರದಲ್ಲಿ ಗಲಾಟೆ ಮಾಡಿಕೊಂಡು ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯವನ್ನು ಬಳಸಿಕೊಂಡು ಕಾಮಗಾರಿಗಳನ್ನು ನಿಲ್ಲಿಸಿದ್ದಾರೆ ಎಂದು ಆರೋಪಗಳು ಕೇಳಿಬಂದಿವೆ. ಇದರಿಂದ ಅನೇಕ ಜನರಿಗೆ ತೊಂದರೆಯಾಗಿದ್ದು, ಜೊತೆಗೆ ರಾಮಪಟ್ಟಣ ಗ್ರಾಮದಲ್ಲಿರುವ ಡೈರಿಯಿಂದ ಟ್ಯಾಂಕರ್ ಹಾದು ಹೋಗಲು ಸಹ ರಸ್ತೆಯ ಸಮಸ್ಯೆ ಇದ್ದು, ಟ್ಯಾಂಕರ್ ಹೋಗುವಷ್ಟು ಜಾಗ ಬಿಡಿಸಿ ಎಂದು ಗ್ರಾಮಸ್ಥರು ಮತ್ತು ಸದಸ್ಯರು ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮದ್ದರೆಡ್ಡಿಗೆ ಮನವಿ ಮಾಡಿದ್ದರು. ಈ ಹಿನ್ನೆಲೆ 2ನೇ ಶನಿವಾರ ಸರ್ಕಾರಿ ರಜೆ ಇದ್ದರೂ ಸಹ ತನ್ನ ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ಭೇಟಿ ನೀಡಿ ಎರಡೂ ಕಡೆಯವರನ್ನು ಮಾತನಾಡಿಸಿ ಇಬ್ಬರಿಗೆ ಮತ್ತು ರಸ್ತೆಗೂ ಅನುಕೂಲವಾಗುವಂತೆ ಮನವೊಲಿಸಿ ಕಾಮಗಾರಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಹೆಸರು ಮದ್ದರೆಡ್ಡಿ ಅಂತ, ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ಈ ರಾಮಪಟ್ಟಣ ಗ್ರಾಮದಲ್ಲಿ ಉದ್ಗಿನಾರ್ಪುರದಿಂದ ರಾಮಪಟ್ಟಣಕ್ಕೆ ಹೋಗೋ ರಸ್ತೆ ಸ್ವಲ್ಪ ಒತ್ತಡದಿಂದ ಗಲಾಟೆಗಳಿತ್ತು. ಬೆಳಗ್ಗೆಯಿಂದ ಎಲ್ಲರೂ ಸಾರ್ವಜನಿಕರೆಲ್ಲ ಸೇರಿಸಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲರ ಒಮ್ಮತದಿಂದ ಮತ್ತು ಪಕ್ಕದ ಬಾಜುದಾರ ರಾಮಕೃಷ್ಣಪ್ಪ ಅವರು ಮತ್ತು ಆ ಕಡೆ ಹೆಸರು ಶ್ರೀರಾಮಪ್ಪ ಅವರು ಮತ್ತು ಗುರುಮೂರ್ತಿ ಅವರು ಇವರೆಲ್ಲರ ಸಮ್ಮುಖದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸುತ್ತೆ ಚರಂಡಿ ಕೆಲಸ ನಡೀತಾ ಇದೆ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ,
ಪಿಎಲ್ಡಿ ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್ ಈಗ ಗ್ರಾಹಕರಿಗೆ ವಿಶೇಷ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ಆಫರ್ ನೀಡಿದ್ದು 8 ವಿವಿಧ ಬಗೆಯ ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 649, ಮತ್ತೊಂದು 8 ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 699. ಅದೇ ರೀತಿ ನಮ್ಮಲ್ಲಿ ಯಾವುದೇ 1999 ರು ವ್ಯಾಪಾರ ಮಾಡಿದವರಿಗೆ 1 ರೂಪಾಯಿಗೆ 1 ಕೆಜಿ ಸಕ್ಕರೆ ನೀಡಲಾಗುತ್ತಿದೆ. ಅಲ್ಲದೆ ನಿಮಗಾಗಿ ಲಕ್ಕಿ ಡ್ರಾ ಕೂಪನ್ಗಳು ದೊರೆಯುತ್ತದೆ. ವಿಶೇಷ ಸೂಚನೆ, ಈ ಕೊಡುಗೆ ಡಿಸೆಂಬರ್ 22ರಿಂದ ಜನವರಿ 7ರವರೆಗೆ ಮಾತ್ರ. ಜನವರಿ 26ರಂದು ಲಕ್ಕಿ ಡ್ರಾ ಓಪನ್ ಮಾಡಲಾಗುವುದು. ಗೆದ್ದವರಿಗೆ ಮೊದಲನೇ ಬಹುಮಾನ ಬೈಕ್, 2ನೇ ಬಹುಮಾನ ವಾಷಿಂಗ್ ಮೆಷಿನ್, 3ನೇ ಬಹುಮಾನ ಮೈಕ್ರೋವೇವ್ ಹಾಗೂ ಇನ್ನಿತರೆ ಹಲವಾರು ಬಹುಮಾನಗಳನ್ನು ವಿತರಿಸಲಾಗುವುದು. ಈ ಕೂಡಲೇ ಸಂಪರ್ಕಿಸಿ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಹಳ ದಿನಗಳ ಕನಸಾಗಿದ್ದ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚುವರಿ ರೈಲುಗಳನ್ನು ಕೇಂದ್ರ ಹಾಗೂ ರೈಲ್ವೆ ಇಲಾಖೆ ವಿಸ್ತಾರ ಮಾಡಿದೆ. ಸಾರ್ವಜನಿಕರಿಗೆ ಕಡಿಮೆ ವೆಚ್ಚದಲ್ಲಿ ಸುಖಕರ ರೈಲು ಪ್ರಯಾಣ ಒಂದು ವರದಾನ. ಭಾನುವಾರ ಹೊರತುಪಡಿಸಿ ಪ್ರತಿನಿತ್ಯ ಚಿಕ್ಕಬಳ್ಳಾಪುರದಿಂದ ರೈಲು ಹೊರಡುವ ಸಮಯ ಬೆಳಗ್ಗೆ 7:44ಕ್ಕೆ ಕೋಲಾರ ಕೆಎಸ್ಆರ್ ಬೆಂಗಳೂರು ಡೆಮು ಎಕ್ಸ್ಪ್ರೆಸ್, 8:20ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು, ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ಯಶವಂತಪುರ ಮೆಮು, 3:34ಕ್ಕೆ ಕೋಲಾರ ಬೆಂಗಳೂರು ದಂಡು ಡೆಮು, ಸಂಜೆ 6:30ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು ರೈಲು ಹೊರಡಲಿದೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ರೈಲು ಹೊರಡುವ ಸಮಯ ಬೆಳಗ್ಗೆ 5:10ಕ್ಕೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, 8:35ಕ್ಕೆ ಕೆಎಸ್ಆರ್ ಬೆಂಗಳೂರು ಕೋಲಾರ ಡೆಮು, 10:10ಕ್ಕೆ ಯಶವಂತಪುರ ಚಿಕ್ಕಬಳ್ಳಾಪುರ ಮೆಮು, ಸಂಜೆ 4 ಗಂಟೆಗೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, ಸಂಜೆ 6:10ಕ್ಕೆ ಕೆಎಸ್ಆರ್ ಬೆಂಗಳೂರು ಕೋಲಾರ ಡೆಮು ರೈಲು ಬೆಂಗಳೂರಿನಿಂದ ಹೊರಡಲಿದೆ. ಈ ಸದಾವಕಾಶವನ್ನ ಚಿಕ್ಕಬಳ್ಳಾಪುರ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಪ್ರಕಟಣೆ ಡಾಕ್ಟರ್ ಜಿವಿ ಮಂಜುನಾಥ್, ಪ್ರಯಾಣಿಕರ ಸೌಲಭ್ಯ ಸಮಿತಿ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಸದಸ್ಯರು, ಭಾರತ ಸರ್ಕಾರ, ಚಿಕ್ಕಬಳ್ಳಾಪುರ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಂತಾಮಣಿ ತಾಲೂಕಿನಲ್ಲಿ ಉತ್ತಮ ಮಳೆಯಾಗದಿದ್ದರೂ ಪ್ರಸಕ್ತ ಋತುವಿನಲ್ಲಿ ಅವರೆಕಾಯಿ ಗಮಲು ಬಡಿಯುತ್ತಿದೆ. ಅವರೆಕಾಯಿಗೆ ಉತ್ತಮ ಬೆಲೆ ಸಿಗುತ್ತಿದ್ದು ರೈತರ ಮುಖದಲ್ಲಿ ಕೊಂಚ ಮಂದಹಾಸ ಮಿನುಗುತ್ತಿದೆ.
ಸಂಕ್ರಾಂತಿ ಸಮಯದಲ್ಲಿ ಸಾಮಾನ್ಯವಾಗಿ ಅವರೆಕಾಯಿಗೆ ಎಲ್ಲಿಲ್ಲದ ಬೇಡಿಕೆ ಇರುತ್ತದೆ. ಜನರು ಕೂಡ ಅವರೆಕಾಯಿಗಾಗಿಯೇ ಕಾಯುತ್ತಿರುತ್ತಾರೆ. ಅವರೆಕಾಳು ಹುಳಿ, ಕಾಳು ಗೊಜ್ಜು, ಇಟಕಿನ ಬೇಳೆ ಸಾರು ಎಂದರೆ ಎಂಥವರಿಗೂ ಬಾಯಲ್ಲಿ ನೀರೂರುತ್ತೆ. ಇನ್ನು ಚಿಂತಾಮಣಿ ತಾಲೂಕಿನಲ್ಲಿ ಭೂಮಿಯಲ್ಲಿ ತೇವಾಂಶ ಕಡಿಮೆ ಇರುವ ಕಾರಣ ಅವರೆಕಾಯಿ ಇಳುವರಿ ಕುಸಿದಿದೆ. ಮಳೆಯಂತೆ ಬೀಳುತ್ತಿರುವ ಇಬ್ಬನಿ ಅವರೆ ಗಿಡಗಳಿಗೆ ವರದಾನವಾಗಿದ್ದು ಅಲ್ಪ ಸ್ವಲ್ಪ ಕಾಯಿ ಬರುತ್ತಿದೆ ಅಷ್ಟೇ. ಕಳೆದ ವರ್ಷದ ಆರಂಭದಲ್ಲಿ 40 ರಿಂದ 50 ರೂಪಾಯಿಯ ಆಸುಪಾಸಿನಲ್ಲಿದ್ದ ಕೆಜಿ ಅವರೆಕಾಯಿ ದರ 25-20 ರೂವರೆಗೂ ಇಳಿಕೆಯಾಗಿತ್ತು. ಆದರೆ ಈ ವರ್ಷ 40 ರಿಂದ 45 ರೂಗಳವರೆಗೂ ಮಾರಾಟವಾಗುತ್ತಿದೆ ಎನ್ನುತ್ತಾರೆ ಸ್ಥಳೀಯರು. ಅಂತ ದಿನಕ್ಕೆ ಒಂದು 20 ಟನ್ ಬರುತ್ತೆ ಚಿಂತಾಮಣಿಗೆ ಅವರೆಕಾಯಿ. ಇವತ್ತು 60 ರಿಂದ 65 ರೂಪಾಯಿವರೆಗೂ ಹೋಗ್ತಾ ಇದೆ. ಒಳ್ಳೆ ವ್ಯಾಪಾರ ಆಗ್ತಾ ಇದೆ. ರೈತರು ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಬರ್ತಾರೆ. ಒಳ್ಳೆ ವ್ಯಾಪಾರ ಇದೆ. ಚಿಂತಾಮಣಿ ತಾಲೂಕು ಶ್ರೀಗಂಧ ಏರಿಯಾ, ಚೆಚ್ಚಲೂರಿಂದ, ಈ ಕಡೆ ಮದನಪಲ್ಲಿ ಕಡೆಯಿಂದ, ಶಿವರಾಜಪುರ ಕಡೆಯಿಂದ ಎಲ್ಲ ಬರ್ತಾರೆ. ಎಷ್ಟು ಬರೋ ಸರ್? ಒಂದು 20 ಕ್ವಿಂಟಲ್ ಬರುತ್ತೆ ಡೈಲಿ. ನಮ್ಮ ತಾಲೂಕು ಮಾತ್ರ ನಮ್ಮೊಬ್ಬರಿಗೆ. ನಿನ್ನೆ ಎಷ್ಟು ರೇಟ್ ಹೋಗಿದೆ ಸರ್? ನಿನ್ನೆ ಎಷ್ಟು ಹೋಗಿದೆ ರೇಟು? ನಿನ್ನೆ ಒಂದು 60-58. ಇವತ್ತು 60 ರಿಂದ 65 ಹೋಗ್ತಾ ಇದೆ. ನಗರದ ಎಪಿಎಂಸಿ ಮಾರುಕಟ್ಟೆಗೆ ತಾಲೂಕು ಹಾಗೂ ಸುತ್ತಮುತ್ತಲಿನ ಅವರೆಕಾಯಿ ಜೊತೆಗೆ ಆಂಧ್ರಪ್ರದೇಶದಿಂದ ಹೆಚ್ಚಿನ ಅವರೆಕಾಯಿ ಮಾರಾಟಕ್ಕೆ ಬರುತ್ತದೆ. ಬೆಳಗಿನ ಜಾವ ಮತ್ತು ಮಧ್ಯಾಹ್ನ 2 ಹರಾಜು ನಡೆಯುತ್ತದೆ. ಇಲ್ಲಿಂದ ಬೆಂಗಳೂರಿಗೆ ರವಾನೆಯಾಗುತ್ತದೆ. ತಾಲೂಕಿನಲ್ಲಿ ಅವರೆಕಾಯಿ ಬೆಳೆಯನ್ನ ಪ್ರತ್ಯೇಕವಾಗಿ ಬೆಳೆಯದೆ ರಾಗಿ ಮತ್ತು ನೆಲಗಡಲೆಯೊಡನೆ ಉಪ ಬೆಳೆಯಾಗಿ ಬೆಳೆಯುವುದು ರೂಢಿಯಲ್ಲಿದೆ. ರೈತರು ಮೊದಲು ಅವರೆ ಬೆಳೆಗೆ ಅಷ್ಟೊಂದು ಪ್ರಾಮುಖ್ಯತೆ ನೀಡುತ್ತಿರಲಿಲ್ಲವಾದರೂ ಇತ್ತೀಚೆಗೆ ವಾಣಿಜ್ಯ ಬೆಳೆಗೆ ನೀಡುವ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ತಾಲೂಕಿನ ಕೈವಾರ, ಕಸಬಾ, ಅಂಬಾಜಿದುರ್ಗ, ಮುರುಗಮಲ್ಲ ಹೋಬಳಿಗಳಲ್ಲಿ ರಾಗಿಯ ಬೆಳೆಯ ನಡುವೆ ಹಾಗೂ ಮುಂಗಾನಹಳ್ಳಿ, ಕೆಂಚರ್ಲಹಳ್ಳಿ ಹೋಬಳಿಗಳಲ್ಲಿ ನೆಲಗಡಲೆ ನಡುವೆ ಅವರೆ ಬೆಳೆಯನ್ನು ಬೆಳೆಯುತ್ತಾರೆ. ಇತ್ತೀಚೆಗೆ ಕೆಲವು ಕಡೆ ನೀರಾವರಿ ಬೆಳೆಯಾಗಿಯೂ ಅವರೆಯನ್ನು ಬೆಳೆಯುವ ಪದ್ಧತಿ ಆರಂಭವಾಗಿದೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ನಗರದ ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಇಮಾಮ್ ಮೊಹಮ್ಮದ್ ಕಾಸಿಂ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆಯಲ್ಲಿ ದಲಿತರು ಸಮಸ್ಯೆಗಳನ್ನು ಸಾಲು ಸಾಲಾಗಿ ಹೇಳಿ ಹಿರಿಯ ಅಧಿಕಾರಿಗಳ ಗಮನ ಸೆಳೆದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್ ಮಾತನಾಡಿ, ಸ್ವಾತಂತ್ರ್ಯ ಬಂದು 70 ವರ್ಷ ಕಳೆದರೂ ಸಹ ಇಂದಿಗೂ ಸಹ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ, ದಬ್ಬಾಳಿಕೆ ಮುಂದುವರೆದಿದೆ. ಕೇವಲ 2% ಮಾತ್ರ ದಲಿತರಿಗೆ ನ್ಯಾಯ ಮತ್ತು ಪರಿಹಾರ ಸಿಗುತ್ತಿದೆ ಎಂದರೆ ಎಲ್ಲಿ ಲೋಪವಾಗುತ್ತಿದೆ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಠಾಣೆಗಳಲ್ಲಿ ದಲಿತ ಮುಖಂಡರಿಗೆ ಗೌರವ ಇಲ್ಲ. ಸತ್ಯಾಸತ್ಯತೆಗಳನ್ನು ಅವಲೋಕನ ಮಾಡಿ ದೂರು ದಾಖಲಿಸುವ ಬದಲಿಗೆ ಪ್ರತಿಯೊಂದು ದೂರು ದಾಖಲಿಸಿ ಸಿವಿಲ್ ಪ್ರಕರಣಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಬಲಾಢ್ಯರ ಪರವಾಗಿ ವಕಾಲತ್ತು ಹಾಕುತ್ತಿದ್ದಾರೆ. ಈ ವರ್ತನೆಗಳನ್ನು ಬದಲಿಸಿಕೊಳ್ಳಬೇಕು. ಪೊಲೀಸ್ ಠಾಣೆಗಳು ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸಬೇಕು. ಈ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇದಕ್ಕೆ ಉತ್ತರಿಸಿದ ಡಿಎಸ್ಪಿ ಮುರಳೀಧರ್, ಯಾವುದೇ ಪ್ರಕರಣಗಳಲ್ಲಿ ಅಮಾಯಕರಿಗೆ ತೊಂದರೆಯಾಗಲು ಬಿಡುವುದಿಲ್ಲ. ಶಿಡ್ಲಘಟ್ಟ ನಗರವೂ ಸೇರಿದಂತೆ ತಾಲೂಕಿನಲ್ಲಿ ದಲಿತರಿಗೆ ಸ್ಮಶಾನಕ್ಕೆ ಸಂಬಂಧಿಸಿದಂತೆ ತೊಂದರೆ ಆಗಿದ್ದರೆ ನಮಗೆ ನೇರವಾಗಿ ದೂರು ಸಲ್ಲಿಸಿದರೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ನ್ಯಾಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಸಣ್ಣ ವಿಚಾರಕ್ಕೆ ಅವರು ಮುಂದೆ ಏನಾಗುತ್ತೆ ಅವರು ಭವಿಷ್ಯ ಬಗ್ಗೆ ಅಂತೇಳಿ ಅವ್ರು ಯೋಚನೆ ಮಾಡೋ ಶಕ್ತಿಯಲ್ಲೇ ಇರಲ್ಲ. ಅವ್ರಿಗೆ ಪ್ರಾಪರ್ ಗೈಡೆನ್ಸ್ ಕೊಡ್ಬೇಕು. ನಾವು ಸಣ್ಣ ವಯಸ್ಸಲ್ಲಿ ತಾಯಿ ಹಾಕ್ಬಿಡ್ತಾಳೆ, ಬಿಫೋರ್ 17-16 ಒಳಗಡೆ ಹಾಕ್ಬಿಡ್ತಾರೆ. ಮಗು ಯಾರು ಅಂತ ಗೊತ್ತಿರಲ್ಲ. ಮಗು ಇರ್ತದೆ ಬಟ್ ತಂದೆ ಯಾರು ಅಂತಲೂ ಗೊತ್ತಿರಲ್ಲ. ಅಷ್ಟು ಶೋಷಣೆಗೆ ಒಳಗಾಗ್ಬಿಟ್ಟಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸ್ಬಿಟ್ಟು ಫ್ಯಾಮಿಲೀಸ್ನಲ್ಲಿ ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟು, ಇದು ಓಪನ್ ಆಗಿ ನಾನು ಪ್ರಸ್ತಾಪ ಯಾಕೆ ಮಾಡ್ತಿದ್ದೀನಿ ಅಂದರೆ, ಇದನ್ನು ಹೇಗಾದ್ರೂ ಮಾಡಿ ನಾವು ಕಡಿಮೆ ಮಾಡಬೇಕು. ಅಟ್ಲೀಸ್ಟ್ ಒಂದು 18 ವಯಸ್ಸಿಗೆ ಆಗೋವರೆಗೆ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿಬಿಟ್ಟು, ಮತ್ತು ತಂದೆ ತಾಯಿಗಳಿಗೆ ಇಲ್ಲಿ ನಾವು ಬಹುಶಃ ಸಾಕಷ್ಟು ರೀಸನ್ ನೋಡಿದ್ದೀನಿ.
ಕೆಲವರು ಅವರೇ ಎನ್ಕರೇಜ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಮಗು ಮದುವೆ ಹೋಗ್ಬಿಟ್ಟು ಮದುವೆ ಆದರೆ ನಮಗೊಂದು ರೆಸ್ಪಾನ್ಸಿಬಿಲಿಟಿ ತಪ್ಪು ಹೋಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಕೂಡ ಕೆಲವರು ಯೋಚನೆ ಮಾಡಿದೆ. ಅಂದರೆ ಆ ಮಟ್ಟಕ್ಕೆ ಅವ್ರಿಗೆ ಅಜ್ಞಾನ ತುಂಬಿಕೊಂಡಿದೆ. ಅಂದರೆ 18 ವರ್ಷದ ವಯಸ್ಸು ಆದಮೇಲೆ ಪ್ರಾಪರಾಗಿ ಮ್ಯಾರೇಜ್ ಮಾಡಿಕೊಂಡ್ರೆ ಲೆಜಿಟಿಮೇಟ್ ಮ್ಯಾರೇಜ್ ಅಂತ ಅವ್ರಿಗೆ ಅವ್ರಿಗೆ ಮಾಹಿತಿ ಇಲ್ಲ, ಮಾಹಿತಿ ಕೊರತೆ ಇದೆ. ಸೊ ಇಂಥದನ್ನೆಲ್ಲ ನೀವು ಅವ್ರಿಗೆ ಒತ್ತಿ ಸ್ವಲ್ಪ ಹೇಳಿದ್ರೆ ಸೊ ನಾವು ಒಂದು ಕೇಸ್ಗಳು ಕಡಿಮೆ ಮಾಡ್ಕೊಳ್ಳಬಹುದು. ಸಭೆಯಲ್ಲಿ ಡಿವೈಎಸ್ಪಿ ಮುರಳೀಧರ್, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಸಬ್ ಇನ್ಸ್ಪೆಕ್ಟರ್ ಜಿಕೆ ಸುನಿಲ್ ಕುಮಾರ್, ವೇಣುಗೋಪಾಲ್ ಸೇರಿದಂತೆ ದಲಿತ ಮುಖಂಡರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. Kinetic energy, movement of motion, motion converted into electrical energy. ವಿದ್ಯಾರ್ಥಿಗಳಲ್ಲಿ ಗುಪ್ತವಾಗಿ ಅಡಗಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಮತ್ತು ಅದಕ್ಕಾಗಿ ಸೂಕ್ತ ವೇದಿಕೆಯನ್ನು ಕಲ್ಪಿಸುವ ಸಲುವಾಗಿ ಶಿಡ್ಲಘಟ್ಟ ನಗರದ ಸಿಟಿಜನ್ ಶಾಲೆಯಲ್ಲಿ ವಿಭಿನ್ನ ಮತ್ತು ವಿನೂತನ ಪ್ರಯೋಗ ಮಾಡಲಾಗಿತ್ತು. ಶಾಲೆಯಲ್ಲಿ ದರ್ಪಣ ಎಂಬ ಶೀರ್ಷಿಕೆಯಡಿ ವಿಜ್ಞಾನ ಮತ್ತು ಕಲಾ ವಸ್ತು ಪ್ರದರ್ಶನದಲ್ಲಿ ಎಲ್ಕೆಜಿಯಿಂದ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಿ ಗಣ್ಯರು ಮತ್ತು ಸಾರ್ವಜನಿಕರ ಗಮನ ಸೆಳೆದರು. ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಕೃಷಿ, ಪಶುಸಂಗೋಪನೆ, ರೇಷ್ಮೆ ಕೃಷಿ, ಮೀನುಗಾರಿಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ರಕ್ತದಾನದ ಮಹತ್ವ, ಸಾಮಾಜಿಕ ಜಾಲತಾಣಗಳ ಉಪಯೋಗಗಳು, ವಿಶೇಷವಾಗಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿಚಾರಗಳ ವಸ್ತು ಪ್ರದರ್ಶನ ನೆರೆದಿದ್ದ ನಾಗರಿಕರು ಮತ್ತು ಪೋಷಕರು ಹಾಗೂ ಗಣ್ಯರನ್ನು ಆಕರ್ಷಿಸಿತು. What our Prime Minister Narendra silkworm to the mesh, it will make again a cocoon. ಇದೇ ತಿಂಗಳು 22ರಂದು ಅಯೋಧ್ಯೆಯಲ್ಲಿ ಉದ್ಘಾಟನೆಯಾಗಲಿರುವ ಶ್ರೀರಾಮನ ದೇವಾಲಯದ ಮಾದರಿ ಹಾಗೂ ಮಕರ ಸಂಕ್ರಾಂತಿಯ ಸುಗ್ಗಿಯೂ ಸಹ ವಿಜ್ಞಾನ ಮತ್ತು ಕಲಾ ಪ್ರದರ್ಶನದಲ್ಲಿ ಆಕರ್ಷಿಸಿತು. ಅದೇ ರೀತಿ ಇಸ್ರೋ ಸಂಸ್ಥೆಯ ಚಂದ್ರಯಾನ ಮತ್ತು ಇನ್ನಿತರೆ ಸಾಧನೆಗಳನ್ನು ಪ್ರತಿಬಿಂಬಿಸುವ ವಿಷಯಗಳು ಜನರನ್ನು ಆಕರ್ಷಿಸಿತು. ಪುಟಾಣಿಗಳು ಮತ್ತು ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಕಲಾಕೃತಿಗಳು ಮತ್ತು ವಸ್ತು ಪ್ರದರ್ಶನ ಎಲ್ಲ ರೀತಿಯಲ್ಲಿ ಅದ್ಭುತವಾಗಿ ಮೂಡಿಬಂದಿದ್ದು, ಅದಕ್ಕಾಗಿ ವಿಶೇಷ ಕಾಳಜಿ ಮತ್ತು ಶ್ರಮ ವಹಿಸಿದ ಶಿಕ್ಷಕರ ಕಾರ್ಯವೈಖರಿ ಮತ್ತು ಶಾಲೆಯ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಪೋಷಕರು ಮತ್ತು ಸಾರ್ವಜನಿಕರು ಅಭಿನಂದಿಸಿದರು. ಮುಖ್ಯ ಅತಿಥಿಯಾಗಿ ವೈದ್ಯ ಡಾಕ್ಟರ್ ಸತ್ಯನಾರಾಯಣ್ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ನೋಡಿ ಆಶ್ಚರ್ಯ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಿಟಿಜನ್ ಶಾಲೆಯ ಅಧ್ಯಕ್ಷ ಎಸ್ ರಾಮಚಂದ್ರ ರೆಡ್ಡಿ, ಗೌರವಾಧ್ಯಕ್ಷೆ ಮಂಗಳಮ್ಮ, ಕಾರ್ಯದರ್ಶಿ ಕೆಆರ್ ಅನಿಲ್ ಶೌರಿ, ಪ್ರಾಂಶುಪಾಲ ಎನ್ ಶಿವಣ್ಣ, ಮುಖ್ಯ ಶಿಕ್ಷಕ ಎನ್ ಸತೀಶ್, ವೈ ಹುಣಸೇನಹಳ್ಳಿ ಖ್ಯಾತಪ್ಪ ಮತ್ತಿತರರು ಭಾಗವಹಿಸಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ರಾಮಾಯಣದ ಕುರುಹುಗಳು ಇಂದಿಗೂ ಜೀವಂತ. ಸೀತಾಮಾತೆ ವನವಾಸ ಮಾಡಿದ ಪುಣ್ಯ ಸ್ಥಳ ತ್ರೇತಾಯುಗದ ಆವಂತಿಕ, ಇಂದಿನ ಆವನಿ ಕ್ಷೇತ್ರ. ರಾಮ ಮಂದಿರ ಉದ್ಘಾಟನೆಗೆ ಸಮರೋಪಾದಿಯಲ್ಲಿ ಸಿದ್ಧತೆ. ಹಿಂದೂಗಳ ಹರ್ಷೋದ್ಗಾರ, ದೇವಾಲಯಗಳಲ್ಲಿ ವಿಶೇಷ ಪೂಜಾ ಪುನಸ್ಕಾರ. ಲಾರಿ ಚಾಲಕನ ಎಡವಟ್ಟು, ದ್ವಾರಗೋಪುರ ಸಂಪೂರ್ಣ ಜಖಂ, ನೆಲಕ್ಕುರುಳಿದ ಶ್ರೀರಾಮಾಂಜನೇಯ ಮೂರ್ತಿ. ಬೃಹತ್ ಉದ್ಯೋಗ ಮತ್ತು ಸಾಲಮೇಳ, 114ಕ್ಕೂ ಹೆಚ್ಚು ಕಂಪನಿಗಳು ಭಾಗಿ, ಉದ್ಯೋಗ ಸಿಕ್ಕವರಲ್ಲಿ ಚಿಗುರಿದ ಕನಸು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.